ಇದ್ವಿ. ಅದಕ್ಕಿರುವಂಥ ಕಾರ್ಯತಂತ್ರಗಳನ್ನು ರೂಪಿಸಬೇಕು ಅಂತ ಕೇಳ್ತಾ ಇದ್ವಿ. ಅದು ನಿನ್ನೆ ನಮ್ಮ ಸಂಘಟನೆಯವರೆಲ್ಲ ಹೋಗಿ ಮೊನ್ನೆ ಜಾತ್ಯತೀತ ಜನತಾದಳದ ವರಿಷ್ಠ ದೇವೇಗೌಡರನ್ನ ಭೇಟಿ ಮಾಡಿ ಮನವಿ ಕೊಟ್ಟು ಬಂದಿದ್ದೀವಿ. ಅದೇ ಉದ್ದೇಶದಿಂದ ಇವತ್ತು ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ಸು ಪಾರ್ಟಿಯ ಇವರು ವರಿಷ್ಠರನ್ನೆಲ್ಲ ಭೇಟಿ ಮಾಡಿದ್ದೇವೆ. ಅದೇ ಒಂದು ಮನವಿಯನ್ನು ನಾವು ಮಾಡಿದ್ದೀವಿ. ಎಲ್ಲ ಜಾತ್ಯತೀತ ಶಕ್ತಿಗಳ ಜೊತೆಯಲ್ಲಿ ಮಾತಾಡಬೇಕು. ಕೋಮುವಾದಿಗಳಿಗೆ ಅನುಕೂಲವಾದಂಥ ಯಾವುದೇ ಹೆಜ್ಜೆಯನ್ನು ಯಾರು ಇಡಬಾರ್ದು ಅಂತ ಹೇಳಿ ಅವರಿಗೆ ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ. ಮೈತ್ರಿ ಅಂತಲ್ಲ, ಒಂದು ಏಕಾಭಿಪ್ರಾಯದಲ್ಲಿ BJPಗೆ ಅನುಕೂಲ ಆಗದ ರೀತಿಯಲ್ಲಿ ಒಗ್ಗಟ್ಟಾಗಬೇಕು. ಅನುಕೂಲ ಆಗುವಂಥ ಯಾವುದೇ ಹೆಜ್ಜೆಯನ್ನು ಇಡಬಾರ್ದು, ಅದನ್ನು ತಡಿಬೇಕು ಅಂತ ಹೇಳಿ ನಾವು ಮನವಿ ಮಾಡಿದ್ದೇವೆ. CM ಮತ್ತೆ ಇದು ಕೋಮುವಾದಿಗಳನ್ನು ಸೋಲಿಸೋದು, ಅಧಿಕಾರದಿಂದ ದೂರ ಇಡೋದು ನಮ್ಮ ಉದ್ದೇಶ. ಆದರೆ ಕಾಂಗ್ರೆಸ್ ಬಿಟ್ಟು ಆ ಕೆಲಸ ಮಾಡಲಿಕ್ಕೆ ಆಗಲ್ಲ. ಕಾಂಗ್ರೆಸ್ಸನ್ನು ಸೇರಿಸ್ಕೊಂಡೇ ಮಾಡಬೇಕು. ಕಾಂಗ್ರೆಸ್ನವ್ರನ್ನ ಸೇರಿಸ್ಕೊಂಡು ದೂರ ಇಡಬೇಕು ಅಂತ ಹೇಳೋರು BJPಗೆ ಅನುಕೂಲ ಆಗುವಂಥ ಹೆಜ್ಜೆ ಇಡ್ತಾರೆ. ಕಾಂಗ್ರೆಸ್ ಬಿಟ್ಟು ನಾವು BJPಯನ್ನು ಸೋಲಿಸೋಕ್ಕಾಗಲ್ಲ. ಅದಕ್ಕಾದರೆ ಕಾಂಗ್ರೆಸ್ಸನ್ನು ಸೇರಿಸಿಕೊಂಡು ಮಾಡಬೇಕು. ನೀವು ಈ ರೀತಿಯಲ್ಲಿ ನಮ್ಮ ಜೊತೆಲಿ ಸಹಕರಿಸಬೇಕು ಅಂತ ಹೇಳಿದ್ದೇವೆ. ಅದು ಅವರು ಅದಕ್ಕೆ ಸಂಪೂರ್ಣವಾಗಿ ತಾತ್ವಿಕವಾಗಿ ಒಪ್ಪಿದ್ದಾರೆ. ಆದರೆ ಪಾರ್ಟಿಯೊಳಗೆ, ರಾಜಕೀಯ ಪಕ್ಷದ ಒಳಗೆ ಅವರಿಗೆ ಕೆಲವು ಬಿಕ್ಕಟ್ಟುಗಳಿರ್ತವೆ. ಅದನ್ನು ಸರಿಪಡಿಸುವ ದೃಷ್ಟಿಯಿಂದ ಕೈಲಾದ್ದೆಲ್ಲ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ನಮ್ಮ ಮೈತ್ರಿದ ಪ್ರಶ್ನೆನೇ ಇಲ್ಲ. ನಾವು ಹೇಳಿದ್ದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮೈತ್ರಿ ಪ್ರಶ್ನೆ ನಮ್ದು ಜನಾಭಿಪ್ರಾಯ, ಜನ ಆಂದೋಲನ. ನಮಗೆ ಈಗ ಮೈತ್ರಿ ನಾವೇನು ಸೀಟ್ ಕೇಳಲಿಲ್ಲ. ನಾವು ಕೆಲವು ಕ್ಷೇತ್ರಗಳಲ್ಲಿ ಇಬ್ರು ಜನ ಮಾತಾಡ್ಬಿಟ್ಟು ನೀವು ಒಂದು ಕ್ಷೇತ್ರದಲ್ಲಿ ಇದು ಮಾಡಬೇಕು, ಅವ್ರಿಗೆ ಕ್ಷೇತ್ರದಲ್ಲಿ ಮಾತಾಡ್ಬಿಟ್ಟು ಕೇಳಿಸ್ಬೇಕಂತ ಹೇಳಿದ್ರು. ಅಲ್ಲ, ಮೈತ್ರಿ ಬೇರೆ, ಇದು ಬೇರೆ. ಇದು ಕೆಲವು ಬರೀ ಕೋಮುವಾದಿಗಳನ್ನು ಸೋಲಿಸೋದಕ್ಕೆ ಇರುವಂತ ಕೆಲವು ಕಾರ್ಯತಂತ್ರಗಳನ್ನ ರೂಪಿಸ್ಕೋಬೇಕು. ಮೈತ್ರಿ ಅಂತೇಳಿ ಏನಾರು ಬೇಕಾದ್ರೆ ಕರೀಲಿ. ನಾವು ಹೇಳೋದು ಹೀಗೆ, ದೇವೇಗೌಡರ ಹತ್ರ ನೀವು ಬೇಕಾದ್ರೆ ಮೈತ್ರಿ ಅಂತ ಕಾರ್ಯತಂತ್ರ ಬೇರೆ, ಮೈತ್ರಿ ಬೇರೆ. ನೋಡಿ ನಾವು ಸ್ಪಷ್ಟವಾಗಿ ನಮ್ಮ ಅಧ್ಯಕ್ಷರಾದಂತ ಸುಬ್ಬಯ್ಯ ಅವರು ಸರ್ ಹೇಳಿದಾಗೇನೆ ನಮ್ಮ 3 ಮುಖ್ಯ ಡಿಮ್ಯಾಂಡ್ಗಳು ಇದೆ. ಒಂದು, ಅವ್ರು ಹೇಳಿದಾಗೇನೆ ಕೋಮುವಾದಿ ಶಕ್ತಿಗಳನ್ನ ಈ ಚುನಾವಣೆಯಲ್ಲಿ ಸೋಲಿಸಬೇಕು. ಎರಡನೇದು, ಮಾನ್ಯ ಮುಖ್ಯಮಂತ್ರಿ ಅವರ ಹತ್ರ ಜನ ಹೋರಾಟಗಳು, ಜನ ಚಳುವಳಿಗಳು ಯಾವ ಮುಖ್ಯ ಪ್ರಶ್ನೆಗಳನ್ನ ಎತ್ತುಕೊಂಡು ಹೋರಾಟಗಳನ್ನು ಮಾಡ್ತಿದ್ದಾವೋ ಅವುಗಳ ಪರವಾಗಿ ನಾವು ದನಿ ಎತ್ತೀವಿ ಮತ್ತು ತಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸ್ತೀವಿ ಅಂತ ಹೇಳಿ ಒಂದು 5-6 ಮುಖ್ಯ ಡಿಮ್ಯಾಂಡ್ಗಳನ್ನು ಇಟ್ಟಿದ್ವಿ. ಮೂರನೇದಾಗಿ, ಕರ್ನಾಟಕದ ಎಲ್ಲ ಸೆಕ್ಯುಲರ್ ಪಕ್ಷಗಳು ಮತ್ತು ಸೆಕ್ಯುಲರ್ ಪಕ್ಷಗಳ ಜೊತೆಗೆ ಮಾತುಕತೆಯನ್ನು ಮಾಡಬೇಕು. ವೋಟ್ ಸ್ಪ್ಲಿಟ್ ಆಗಬಾರ್ದು. ಅದು ಕೇವಲ JDS ಮಾತ್ರ ಅಲ್ಲ, ಕಳೆದ 2 ತಿಂಗಳಿನಿಂದ 14 ಪಕ್ಷಗಳ ಜೊತೆಗೆ ವಿವಿಧ ಹಂತದ ಮಾತುಕತೆಯ ಪ್ರಕ್ರಿಯೆ ನಡೆದಿದೆ. ಅದು ಹಲವಾರು ಕ್ಷೇತ್ರಗಳಲ್ಲಿ ಅವರು ವೋಟ್ ಸ್ಪ್ಲಿಟ್ ಮಾಡುವ ಅಥವಾ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಅದನ್ನು ಮಾತುಕತೆಯನ್ನು ಮಾಡಿ ಎಲ್ಲಿ ಜನ ಚಳುವಳಿಗಳ ಮುಂದಾಳುಗಳು ಗೆಲ್ಲಬಹುದಾದ ಕ್ಷೇತ್ರಗಳ ಸಾಧ್ಯತೆಗಳನ್ನು ಪರಿಶೀಲನೆ ಮಾಡಿ ಅದಕ್ಕೆ ಅಲ್ಲಿ ಅವರು ಗೆಲ್ಲಕ್ಕೆ ಬೇಕಾದಂಥ ಒಂದು ಸಹಕಾರವನ್ನು ನಾವು ಕೇಳಿದ್ವಿ. ಅದರ ಭಾಗವಾಗಿ ದೇವೇಗೌಡರ ಹತ್ರನೂ ಕೂಡ ಹೋದಾಗ ಇದೇ ರೀತಿಯಲ್ಲಿ ನೀವು ಯಾವುದೇ ನಿಮ್ಮ ಅಭ್ಯರ್ಥಿಗಳು ನಿಲ್ಲಿಸಿದ್ರು ಕೂಡ ನೀವು ಅದು BJPಗೆ ಅನುಕೂಲ ಆಗಬಾರ್ದು, ಆ ಕಾರಣಕ್ಕೆ ನೀವು ಪರಸ್ಪರ ಮಾತಾಡ್ಕೊಳ್ಳಿ ನಿಮ್ಮ 2 ಪಕ್ಷಗಳು ಅನ್ನೋ ವಿಚಾರಗಳನ್ನು ಅವ್ರ ಹತ್ರ ಹೇಳಿದ್ದೀವಿ. ಸಿದ್ದರಾಮಯ್ಯನವರು ಆ ಎಲ್ಲ ವಿಚಾರಗಳನ್ನು ಕೂಡ ನಾವು ಸರಿ ಓಕೆ ಅಂತ ಹೇಳಿದ್ದಾರೆ. AK ಸುಬ್ಬಯ್ಯ ನೇತೃತ್ವದ ಕೋಮು ಸೌಹಾರ್ದ ವೇದಿಕೆಯ ಕೆಲವು ಸದಸ್ಯರು ಜೊತೆಗೆ ಬಂಡಾಯ ಶಾಸಕರು ಅಂತ ಏನು ಗುರುತಿಸಿಕೊಂಡು ಈಗ JDSಗೆ ರಾಜೀನಾಮೆ ಕೊಟ್ಟು, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಇವರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕೋಮು ಸೌಹಾರ್ದ ವೇದಿಕೆಯ ಸದಸ್ಯರು ಭೇಟಿ ಮಾಡಿದ್ದಾರೆ. ಅವರ ಬೇಡಿಕೆ ಒಂದೇನೆ, ಕೋಮು ಪಕ್ಷವನ್ನು ಅಂದರೆ ಕೋಮುವಾದಿ ಪಕ್ಷವನ್ನು ಈ ಬಾರಿಯ ಚುನಾವಣೆಯಲ್ಲಿ ಸೋಲಿಸಬೇಕು. ಹಾಗಾಗಿ ಸೆಕ್ಯುಲಾರ್ ಪಾರ್ಟೀಸ್ಗಳೆಲ್ಲರೂ ಕೂಡ ಒಂದಾಗಬೇಕು. ಇದು ಮೈತ್ರಿ ಅಂತ ಅಲ್ಲ. ಒಂದು ವೇಳೆ ಏನಾದರೂ BJP ಅಧಿಕಾರ ಹಿಡಿಯುವಂತಹ ಸಂದರ್ಭ ಬಂದಲ್ಲೂ ಕೂಡ ತಾವೆಲ್ಲರೂ ಕೂಡ ಏಕ ಮನಸ್ಸಿನಿಂದ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು. ಅಂದರೆ ಮುಕ್ತವಾಗಿ ಕಾಂಗ್ರೆಸ್ ಮತ್ತು JDS ಒಂದಾಗಬೇಕು. ಚುನಾವಣಾ ಪೂರ್ವ ಆಗಬಹುದು, ಚುನಾವಣೋತ್ತರ ಆಗಬಹುದು. ನೀವು ಸೇರಿ ಅಧಿಕಾರವನ್ನು ಹಿಡಿಯಿರಿ, ಯಾವುದೇ ಕಾರಣಕ್ಕೂ ಕೂಡ BJPಗೆ ಅಧಿಕಾರ ಹಿಡಿಯೋದಕ್ಕೆ ಬಿಡಬೇಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವಾಗ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ಮೊನ್ನೆ ಅಷ್ಟೇ JDS ವರಿಷ್ಠ HD ದೇವೇಗೌಡರನ್ನ ಇವರೆಲ್ಲರೂ ಕೂಡ ಭೇಟಿಯಾಗಿದ್ದರು.
ದೇವೇಗೌಡರು ಕೂಡ ಸಕಾರಾತ್ಮಕವಾಗಿ ಮಾತನಾಡಿದ್ರು. ಆದರೆ ಮಧ್ಯಾಹ್ನದ ವೇಳೆಗೆ ನಾವು ಮೈತ್ರಿ ಬಗ್ಗೆ ಯೋಚನೆ ಮಾಡಿಲ್ಲ ಅಂತಕ್ಕಂಥದ್ರ ಬಗ್ಗೆ ಹೇಳಿಬಿಟ್ರು. ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಜಮೀರ್ ಅಹಮದ್ ಇರ್ಬೋದು, ಚಲವರಾಯ ಸ್ವಾಮಿ ಇರ್ಬೋದು, ಅಖಂಡ ಶ್ರೀನಿವಾಸ ಮೂರ್ತಿ ಇರ್ಬೋದು, ಇವರೆಲ್ಲರ ಒಂದು ನೇತೃತ್ವದಲ್ಲಿನೇ ಕೋಮು ಸೌಹಾರ್ದ ವೇದಿಕೆಯವರ ಸದಸ್ಯರೆಲ್ಲರೂ ಕೂಡ ಇವತ್ತು ಭೇಟಿಯಾಗಿದ್ದಾರೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ JDS ಜೊತೆಗೆ ಆ ರೀತಿ ಏಕಾಏಕಿ ವೈರತ್ವವನ್ನು ಕಟ್ಟಿಕೊಳ್ಳುವುದು ಬೇಡ. ಸಂದರ್ಭ ಬಂದಾಗ ಎರಡೂ ಪಕ್ಷಗಳು ಒಂದಾಗಬೇಕಾದಂತಹ ಸನ್ನಿವೇಶ ಬರುತ್ತೆ BJPಯನ್ನು ಅಧಿಕಾರದಿಂದ ದೂರ ಇಡೋದಕ್ಕೆ. ಹಾಗಾಗಿ ತಾವು ಅದಕ್ಕೆ ಸಿದ್ಧರಿರಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಮೌಖಿಕವಾಗಿ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಇವಾಗ ಲಭ್ಯವಾಗ್ತಾ ಇದೆ. ಸೊ ಒಂದು ಕಡೆ HD ದೇವೇಗೌಡರು JDS ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗಿದ್ದರು, ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ, ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಒಂದು ವೇಳೆ ಏನಾದರೂ ಅತಂತ್ರ ಸ್ಥಿತಿ ನಿರ್ಮಾಣ ಆದರೆ, ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರಲಿಲ್ಲ ಅಂತಂದರೆ, ಆ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಮತ್ತು JDS ಸೇರಿ ಅವರು ಸರ್ಕಾರವನ್ನು ರಚನೆ ಮಾಡಬೇಕು ಅಂತಕ್ಕಂಥದ್ದು ಇವರೆಲ್ಲರ ಆಶಯವಾಗಿತ್ತು. ಅದಕ್ಕೆ JDSನ ರೆಬಲ್ ನಾಯಕರು ಅಂದರೆ ಈಗ ಅವರೆಲ್ಲರೂ ಕಾಂಗ್ರೆಸ್ ನಾಯಕರು, ಅವರೆಲ್ಲರೂ ಕೂಡ ಇದಕ್ಕೆ ನೇತೃತ್ವವನ್ನು ವಹಿಸಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಒಪ್ಪಿಗೆ ಅಂತ ಹೇಳಿದ್ದಾರೆ. ನೋಡಬೇಕು, ನಿನ್ನೆ ತನಕನೂ ಕೂಡ ಹಾವು ಮುಂಗುಸಿಯಂತೆ ಎಲ್ಲರೂ ಕೂಡ ಕಚ್ಚಾಡ್ತಾ ಇದ್ರು. ಸಿದ್ದರಾಮಯ್ಯ ದೇವೇಗೌಡರಿಗೂ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ರು, ಕುಮಾರಸ್ವಾಮಿಗೂ ಡೋಂಟ್ ಕೇರ್ ಅಂತ ಇದ್ರು, ದೇವೇಗೌಡರಂತೂ ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಅಂತ ಹೇಳ್ತಾ ಇದ್ರು. ಇಷ್ಟೆಲ್ಲ ಆಗಿಯೂ ಕೂಡ ಇವರು ಮೈತ್ರಿ ಮಾಡ್ಕೊಳ್ತಾರಾ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸುನಿಲ್ ಅವರಿಂದ. ಸುನಿಲ್, AK ಸುಬ್ಬಯ್ಯನವರು ಮಾತನಾಡ್ತಾ ಹೇಳ್ತಾ ಇದ್ರು ಇದು ಮೈತ್ರಿ ಅಲ್ಲ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಇವರ ಡಿಮಾಂಡ್ಸ್ ಏನು ಬೇಡಿಕೆ ಇಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಜೊತೆನಲ್ಲಿ ಇವರು? ಅರವಿಂದ್, ಇವರು ಡಿಮ್ಯಾಂಡ್ಸ್ ಒಂದೇ, ಈ ಕೋಮುವಾದಿ ಪಕ್ಷವನ್ನು ದೂರ ಇಡಬೇಕು ಅಂತಂದ್ರೆ ಈ ಜಾತ್ಯತೀತ ಜನತಾ ದಳ ಮತ್ತೆ ಕಾಂಗ್ರೆಸ್ ಏನಿದೆ ಅವರಿಬ್ರು ಒಂದಾಗಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ಎಲ್ಲೆಲ್ಲಿ BJP ಪಕ್ಷ ಒಂದು ಅತ್ಯಧಿಕವಾಗಿ ಒಂದು ಸ್ಥಾನ ಗಳಿಸುತ್ತೆ, ಅಂದ್ರೆ ಎಲ್ಲೆಲ್ಲಿ ಗೆಲ್ಲುವಂತ ಚಾನ್ಸಸ್ ಇದೆ ಅಲ್ಲಿ ನೀವಿಬ್ರು ಒಂದಾಗಿ, ಅಂದ್ರೆ ಒಂದು JDSಗೆ ಸಪೋರ್ಟ್ ಮಾಡಿ, ಇಲ್ಲ JDSನವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿಕೊಂಡು ಹೊಂದಾಣಿಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಮೈತ್ರಿ ಅಲ್ಲ ಅಂತ ಹೇಳ್ಬಿಟ್ಟು ಕಡಾಖಂಡಿತವಾಗಿ ಇಲ್ಲಿ ನಮ್ಮೆದುರಿಗೆ ಹೇಳಿದ್ದು. ಆದರೆ ಒಳಗಡೆ ಯಾವ ರೀತಿಯಾದಂತಹ ಮಾತುಕತೆ ನಡೆದಿದೆ ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಈಗ ಇದಕ್ಕೆ ಸಿದ್ದರಾಮಯ್ಯನವರು ಕೂಡ ಪೂರಕವಾಗಿ ಸ್ಪಂದಿಸಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ನಿನ್ನೆ ತಾನೇ ದೇವೇಗೌಡರು ಕೂಡ ಕಾಂಗ್ರೆಸ್ನವರು ಎಲ್ಲೆಲ್ಲಿ ಸೀಟ್ ಬಿಟ್ಕೊಡ್ತಾರೆ ಅನ್ನೋದನ್ನ ನೀವೇ ಕೇಳಿ ಅಂತ ಹೇಳಿದ್ರು. ಹಾಗಾಗಿ ಇದೆಲ್ಲೋ ಒಂದ್ ಕಡೆ ಈ JDS ಮತ್ತೆ ಕಾಂಗ್ರೆಸ್ಗೆ ಇಬ್ರು ಕೂಡ ಮೈತ್ರಿಗೆ ಈ ಒಂದು ಏನು ಪ್ರಗತಿಪರರಿದ್ದಾರೆ ಅವರು ಈ ಒಂದು ಬೆಸುಗೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು ಅರವಿಂದ್. ಅಂದ್ರೆ ಚುನಾವಣಾ ಪೂರ್ವ ಮೈತ್ರಿಗೆ ಏನಾದರೂ ಎರಡೂ ಪಕ್ಷಗಳಿಗೆ ಇವರು ಒತ್ತಾಯ ಮಾಡ್ತಿದ್ದಾರಾ JDS ಮತ್ತು ಕಾಂಗ್ರೆಸ್ಗೆ? ಖಂಡಿತ ಅರವಿಂದ್, ಯಾಕಂದ್ರೆ ಚುನಾವಣಾ ಪೂರ್ವನೇ ಇದನ್ನ ಮಾಡ್ಕೋಬೇಕಾಗುತ್ತೆ. ಚುನಾವಣೆ ನಂತರ ಆದ್ರೆ ಅಲ್ಲಿ ಕೋಮುವಾದಿ ಪಕ್ಷ ಅಕಸ್ಮಾತ್ ಆಗಿ ಅತ್ಯಧಿಕ ಬಹುಮತ ಗಳಿಸ್ತು ಅಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಸಾಧ್ಯವಾಗೋದಿಲ್ಲ. ಹಾಗಾಗಿ ಅದಕ್ಕಿಂತ ಮುಂಚೆನೆ ನೀವು ಮೈತ್ರಿ ಮಾಡ್ಕೊಳ್ಬೇಕು. ಎಲ್ಲೆಲ್ಲಿ BJP ಸ್ಟ್ರಾಂಗ್ ಇದೆ ಅಲ್ಲೆಲ್ಲ ಇಬ್ರು ಸೇರಿ ಏಕಮತದ ಒಂದು ಕ್ಯಾಂಡಿಡೇಟ್ ಹಾಕಿ ಅಲ್ಲಿ BJP ಸೋಲ್ಗೆ ಒಂದು ಕಾರಣರಾಗಿ ಒಂದು ಬೇರೆ ಪಕ್ಷಗಳು ಅಂದ್ರೆ BJP ಹೊರತಾಗಿ ನೀವಿಬ್ರು ಹೊಂದಾಣಿಕೆ ಮಾಡ್ಕೊಳ್ಳಿ ಅನ್ನೋದು ಇವರ ಒಂದು ಮಾತಾಗಿತ್ತು. ಇವಾಗ ಇಲ್ಲಿ ಭೇಟಿ ನಂತರ ಮತ್ತೆ ದೇವೇಗೌಡರ ಜೊತೆ ಇನ್ನೊಂದು ಸುತ್ತಿನ ಒಂದು ಮಾತುಕತೆಯನ್ನು ಕೂಡ ನಡೆಸ್ತೀವಿ ಅಂತ ಹೇಳಿದ್ದಾರೆ ಅರವಿಂದ್. ಓಕೆ ಸುನಿಲ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.